ಸರ್ ಅದೇ ಕುಮಾರಸ್ವಾಮಿ ಭೇಟಿ ಮಾಡಿದ್ರು ಸರ್, ಬಹಳ ದಿನಗಳ ನಂತರ ಮನೆಗೆ ಬಂದು ಭೇಟಿ ಆಗಿದೆ ಸರ್, ಏನು ವಿಷಯ? ಇಲ್ಲ, ಕುಮಾರಸ್ವಾಮಿ ಅವ್ರು ಯೂಶಿಯಲ್ಲ ಬಂದು ಮಾತಾಡಿಸ್ಕೊಂಡು ಹೋದ ಹೊರತು ಇನ್ನೇನು ವಿಶೇಷ ಯಾವುದೇನಿಲ್ಲ. ನಮ್ದು ಯಾವುದಿಲ್ಲ, ಸುಮ್ಮನೆ ಬಂದೇ ಮಾತಾಡಿಸ್ಕೊಂಡು ಭಾರಿ ದಿವಸ ಆಗಿದ್ದಾರೆ ಮಾತಾಡಿಸ್ಕೊಂಡು. ಸರ್ ಆಮೇಲೆ ಈಗ ಜಾತಿ ಗಣತಿ ವಿಚಾರ ದೊಡ್ಡ ಚರ್ಚೆ ಆಗ್ತಿದೆ. ಅಹಿಂದ ವರ್ಗದ ನಾಯಕರೆಲ್ಲ ಹೋಗಿ ಸಿಎಂ ಅನ್ನು ಭೇಟಿ ಮಾಡ್ತಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ವಿರೋಧ ಇದೆ ಸರ್ ಇದಕ್ಕೆ, ಜಾತಿ ಗಣಿತಕ್ಕೆ ಸಂಬಂಧಪಟ್ಟಂಗೆ. ಈಗ ಇವತ್ತಿನ ಈ ಸರ್ಕಾರದ ಬಗ್ಗೆ ನಾನೇನು ಮಾತಾಡೋಕ್ಕೂ ಇಲ್ಲ. ಕಾಲ ಬರುತ್ತೆ, ಒಂದು ಸ್ವಲ್ಪ ದಿನ ಟೈಮ್ ಕೊಡಿ. ಮಾತಾಡೋಂಥ ಕಾಲ ಬಂದ ದಿವಸ ನಿಮಗೆ ಕರೆದು ಎಲ್ಲರನ್ನೂ ಎಳೆ ಬಿಡಿಸಿ ಹೇಳ್ತೀನಿ. ಸರ್ ಸಿಎಂ ಅವ್ರ ರಾಜೀನಾಮೆ ವಿಚಾರ ಚರ್ಚೆ ಆಗ್ತಿದೆ. ಮೂಡ ವಿಚಾರದಲ್ಲಿ ಕೊಡ್ತಿಲ್ಲ, ಸಿಎಂ ಕೊಡಲ್ಲ ಅಂತಾರೆ. ಕುಮಾರಸ್ವಾಮಿನ ಅಟ್ಯಾಕ್ ಮಾಡ್ತಾರೆ ಅವರು. ಅದು ಗೊತ್ತಿಲ್ಲ ಸರ್, ನೀವು ಅವ್ರನ್ನ ಕೇಳಿ ನಮ್ಮನ್ನೇನು ಕೇಳ್ತೀರಿ. ಈಗ ನಾನು ಹೇಳೋದು, ನಮಗೆ ಬೇಕಾಗಿರೋದು ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಕಡೆ ಜಿಲ್ಲೆಗಳಲ್ಲಿ ಸುಮಾರು 4 ತಿಂಗಳಾಯಿತು. ಇವತ್ತು ಮಳೆ ಬೆಳೆ ಹಾನಿಯಿಂದ ಇವತ್ತು ರೈತರು ಬೆಳೆ ಹೋಗಿದೆ. ಒಂದು ಕಡೆ ಮಳೆ ಇಲ್ಲದೇ ಇರೋ ಪ್ರದೇಶ ಆಗಿದೆ, ಇನ್ನೊಂದು ಕಡೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿ ಆಗಿದೆ. ಇವತ್ತುವರೆಗೆ ಯಾವ ₹1 ಬಿಡುಗಡೆ ಆಗಿಲ್ಲ, ಗೊತ್ತಾಯ್ತಾ ರೈತರಿಗೆ. ಅದನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.